ಈ ಸರ್ಕಲ್ ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು. ಅಲ್ಲಿ ಚಿಕ್ಕ ಪೆಟ್ಟಿಗೆಯಲ್ಲಿ 1980 ಶುರು ಮಾಡಿದಾಗ ಒಂದು ಸಮೋಸ 4.30 ಪೈಸಾ ಈ ತರ. ಬೆಂಗಳೂರಿಗೆ ಚಾಮರಾಜಪೇಟೆಯಿಂದ ಒಬ್ಬರು ಉಳ್ಕೊಂಡು ಬಂದು ತಗೊಂಡು ತಿಳ್ಕೊಂಡು ಹೋಗಿದ್ದಾರೆ. ನಿಮ್ ಫ್ರೆಂಡ್ ಆದವರು, ನನ್ನ ಕ್ಲಾಸ್ಮೇಟ್ ಅವ್ರಿಗೆ 20 ವರ್ಷ ಇದೆ ಸದ್ಯಕ್ಕೆ. ನೆಂಟು ನನಗೆ ಈ ಏನೇನ್ ಬಂದಾಗಂತೂ ಇದಂತೂ ಮಿಸ್ ಮಾಡೋಣ ಖಂಡಿತವಾಗ್ಲು. ಹಾಯ್ ಹಲೋ ನಮಸ್ಕಾರ, ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಸಮೋಸಾ ಸೆಂಟರ್. ಹೌದು, ಮೈಸೂರಲ್ಲಿ ಸಮೋಸಾ ಸೆಂಟರ್ ಅಂತ ಇದೆ. ನೀವೇ ಹಿಂದೆ ನೋಡ್ತಾ ಇದ್ದೀರಾ, ಇದೇ ಸಮೋಸಾ ಸೆಂಟರ್. ಈ ಸಂಜೆ ಹೊತ್ತಲ್ಲಿ ಏನು ಮಳೆ ಬಂದಿದೆ, ಚಳಿಗೆ ಬಿಸಿ ಬಿಸಿ ಏನ ತಿನ್ಬೇಕು ಅನ್ಸಿದ್ರೆ ನೀವು ಈ ತರ ಬಂದು ಇಲ್ಲಿ ಚಾಟ್ಸ್ ನ ಟ್ರೈ ಮಾಡ್ಬೇಕು. ಇಲ್ಲಿ ಏನೇ ತಗೊಂಡ್ರು ಬರೀ 22 ರೂಪಾಯಿ ಅಷ್ಟೇ. ಬನ್ನಿ, ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೇ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ. ಏನ್ ನೋಡ್ತಾ ಇದ್ದೀರಾ, ಇದು ಅವರು ರೆಡಿ ಮಾಡುವಂತ ಜಾಗ. ಯಾವ ರೀತಿ ಅವರು ಒಂದು ಸಮೋಸ ಆಗ್ಲಿ ಕಚೋರಿ ಆಗ್ಲಿ ಯಾವ ರೀತಿ ರೆಡಿ ಮಾಡ್ತಾ ಇದಾರೆ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಬಟ್ ಐಟಮ್ಗಳನ್ನ ಯಾವ ರೀತಿ ಜೋಡಿಸ್ತಿದ್ದಾರೆ, ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದು ನಾನು ತಿಳ್ಕೋಬಹುದು. ಬನ್ನಿ, ಈಗ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಚೋರಿಗೆ ಒಳಗಡೆ ಹಾಕುವಂತ ಸ್ಟಫ್. ಇದು ಕಚೋರಿದು ಹಿಟ್ಟು. ಇದನ್ನ ಮಾಡಿ ಏನೊಂದು ಈ ಸ್ಟಫ್ ನ ಕಚೋರಿ ಒಳಗಡೆ ಹಾಕಿ ನಿಮ್ಗೆ ರೆಡಿ ಆಗಂತದ್ದು ಬಿಸಿ ಬಿಸಿ. ನೋಡಿ, ಈಗ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಸಮೋಸ ಆಲ್ರೆಡಿ ರೆಡಿ ಆಗೋಗಿದೆ. ಇದು ಹಸಿ ಸಮೋಸ. ಜಸ್ಟ್ ಇದನ್ನ ಬೇಯಿಸಿ ಏನು ಇಲ್ಲಿಂದ ಜೋಡಿಸಿ ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಲಿ ಆಚೆ ಸರ್ವ್ ಮಾಡಕ್ಕೆ ಬರುತ್ತೆ. ಏನು ಜಾಮೂನ್ ನೋಡಿ, ಈಗ ಆಲ್ರೆಡಿ ರೆಡಿ ಆಗಿದೆ. ಜಾಮೂನ್ ಆಲ್ರೆಡಿ ರೆಡಿ ಆಗಿದೆ. ಏನಿಲ್ಲಿ ಒಂದು ಸಮೋಸನ ಬೇಯಿಸುವಂತ ಜಾಗ. ಏನ್ ಸರ್ ಇಲ್ಲೇ ನೀವು ಬೇಯಿಸಂತದ್ದು ಸಮೋಸ ಇನ್ನ ಒಳಗಡೆನಾ? ಓಕೆ, ಹಾ ಬನ್ನಿ ಅಣ್ಣ, ತೆಗಿದೆ. ನೀವೇನ್ ನೋಡ್ತಾ ಇರ್ಬೋದು, ಸಮೋಸನ ಬೇಯಿಸುವಂತ ಜಾಗ ಇದೆ. ಒಂದ್ಸಲಿ ಎಷ್ಟು ಸಮೋಸ ಬಿಡ್ತೀರಾ ಸರ್? ಒಂದ್ಸಲಿ ಒಂದೊಬ್ಬೇ ಬಿಡ್ತೀನಿ ಅಂದ್ರೆ 100. ಓಕೆ, ಒಂದ್ ಟ್ರಿಪ್ಗೆ 100 ಸಮೋಸ ಬೇಯುತ್ತೆ ಕರೆಕ್ಟ್ ಆಗಿ. ಗೊತ್ತಾ ಇದ್ದೀರಾ, ಇಲ್ಲಿ ಆಲ್ರೆಡಿ ಸಮೋಸ ರೆಡಿ ಆಗಿದೆ. ನೋಡಿ, ಇನ್ನ ಬಿಸಿ ಬಿಸಿ ಸುಟ್ಟೋಗ್ತಿದೆ, ಮುಟ್ಟಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿ ಬಿಸಿಯಾಗಿ ಸಮೋಸ ರೆಡಿ ಆಗಿದೆ. ಇನ್ನ ಇಲ್ಲಿ ರೆಡಿ ಆಗಿರುವಂತ ಸಮೋಸ ಇಲ್ಲಿದೆ. ಸೇಮ್ ಅದೇ ರೆಡಿ ಆಗಿರೋಂಥದ್ದು ಇಲ್ಲಿ ಬರುತ್ತೆ, ಇಲ್ಲಿಂದ ಬೇಯುತ್ತೆ. ಬೇಯಿಸಾದ್ಮೇಲೆ ನಂತರ ಆಚೆ ಸರ್ವ್ಗೆ ಹೋಗುತ್ತೆ ಅಂತ ಹೇಳಿ. ಬನ್ನಿ, ಆಚೆ ಹೇಗಿದೆ ಟೇಸ್ಟ್ ಮಾಡಿ ನಿಮ್ಗೆ ರಿವ್ಯೂ ನಾನು ತಿಳಿಸ್ಕೊಡ್ತೀನಿ. ನೀವೇನ್ ನೋಡ್ತಾ ಇದ್ರೆ, ಈಗ ನನಗೆ ಫಸ್ಟ್ ಸಿಕ್ಕಿದಂತ ಐಟಮು ಸಮೋಸ. ಹೌದು, ಈ ಸಮೋಸ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ಬನ್ನಿ, ಇದು ಸಮೋಸಾ ಸೆಂಟರ್. ಎಲ್ಲ ಐಟಮು 22 ರೂಪೀಸ್. ಈ ಸಮೋಸ ಕೂಡ 22 ರೂಪೀಸ್. ಬನ್ನಿ, ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ, ಏನ್ ನೀವು ನೋಡ್ಬೋದು, ಇದರಲ್ಲಿ ಇರೋಂತ ಮಸಾಲಾನೇ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಸಮೋಸಗಿಂತ ಬೇರೆ ತರನೇ ಇದೆ ಮಸಾಲೆ. ಇದೇ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿ ಇಷ್ಟಪಡ್ತೀನಿ. ಏನ್ ಸಮೋಸನ ಟೇಸ್ಟ್ ಮಾಡಿದ್ವಿ. ಈ ಟೇಸ್ಟ್ ಒಂದು ತುಂಬಾನೇ ಸೂಪರ್ ಆಗಿತ್ತು. ತುಂಬಾ ಸುಟ್ಟೋಗ್ತಾ ಇದೆ, ತಿನ್ನಕ್ಕೆ ಆಗ್ತಾ ಇಲ್ಲ. ಏನು ಆ ಒಳಗಿರುವಂತಹ ಮಸಾಲೆ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಬೇರೆ ಕಡೆ ನಾನು ಆಲೂ ಸಮೋಸ ತಿಂದಿರ್ಬೋದು, ಬಟ್ ಈ ರೀತಿ ಮಸಾಲೆ ಇರುವಂತ ಡಿಫ್ರೆಂಟ್ ಮಸಾಲೆ ಟೇಸ್ಟ್ ಬಂದು ನೀವು ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಐಟಮ್ ನಾವು ತಗೊಂಡಿದ್ದು ಕಚೋರಿ. ಈ ಕಚೋರಿ ಯಾವ ರೀತಿ ಇದೆ ಅಂತ ನಾನು ತಿಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಆಲ್ರೆಡಿ ಸಮೋಸ ಟೇಸ್ಟ್ ಮಾಡಿದ್ವಿ. ಕಚೋರಿ ಕೂಡ ಇದು ಒಂದು ಖಾರದ ಐಟಮೇ. ಯಾವ ರೀತಿ ಇದೆ, ಇದಕ್ಕೆ 2 ಸಾಸ್ ಹಾಕಿದ್ರು. ಅದಕ್ಕೆ ಆಲ್ರೆಡಿ ಕೊಟ್ಟಂತದಕ್ಕೆ ಬರೀ ಪುದೀನಾ ಸಾಸ್ ಹಾಕಿದ್ರು. ಇದಕ್ಕೆ ನಿಮ್ ನೋಡ್ಬೋದು, ಏನೊಂದು ಸ್ವೀಟ್ ಸಾಸ್ ಮತ್ತೆ ಒಂದು ಖಾರ ಸಾಸ್ 2 ಮಿಕ್ಸ್ ಮಾಡಿ ಹಾಕಿದ್ದಾರೆ. ಯಾವ ರೀತಿ ಇದೆ ಟೇಸ್ಟ್ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ.
ಏನು ಇದು ಕಚೋರಿ ನಾವು ತಿಂತಾ ಇದ್ರೆ ಒಂದ್ ಸ್ವಲ್ಪ ಕಟ್ಟ ಮಿಟ್ಟ ಸ್ಟೈಲಲ್ಲಿ ಇದೆ, ಒಂದ್ ಸ್ವಲ್ಪ ಸಿಹಿ ಖಾರ ಖಾರ ಎರಡು ಟೇಸ್ಟ್ ಮಿಕ್ಸ್ ಇದೆ. ಮತ್ತೆ ತುಂಬಾನೇ ಚೆನ್ನಾಗಿದೆ, ಬಿಸಿ ಬಿಸಿ ಸುಡ್ತಾ ಇದೆ. ಈ ಕ್ಲೈಮೇಟ್ಗೆ ಈ ವೆದರ್ಗೆ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಕಿರಣ್ ಅಂತ ಸರ್, ನಾನು 2003ರಿಂದ ನಾನು ಆಕ್ಚುಲಿ ಒಬ್ಬ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್. ಯಾಕೆಂದ್ರೆ ನಾನು 2003ರಲ್ಲಿ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದು. ಸೊ ಅವಾಗಿಂದ ನನಗೆ ಇಲ್ಲಿ ಟೇಸ್ಟ್ ಹೆಂಗಿದೆ ಅಂತಂದ್ರೆ ಈಗಲೂ ಕೂಡ ಈ ತರ ಸಮೋಸ ಎಲ್ಲೂ ಕೂಡ ಸಿಗೋದಿಲ್ಲ. 20 ವರ್ಷ ಇದೆ ಸದ್ಯಕ್ಕೆ ನೆಂಟು ನನಗೂ. ಈ ಏರಿಯಾಗೆ ಬಂದಾಗಂತೂ ಇದನ್ನಂತೂ ಮಿಸ್ ಮಾಡೋಣ ಖಂಡಿತವಾಗ್ಲು. ತಗೊಂಡಂತೂ ಟೇಸ್ಟ್ ಮಾಡ್ತೀನಿ. ಬಟ್ ವಂಡರ್ಫುಲ್ ಆಗಿರುತ್ತೆ ಸರ್. ಈಗ ಆಮೇಲೆ ಇಲ್ಲೇ ಬೆಂಗಳೂರಿಂದ ಚಾಮರಾಜಪೇಟೆಯಿಂದ ಒಬ್ಬರು ಹುಡುಕೊಂಡು ಬಂದು ತಗೊಂಡು ತಿನ್ಕೊಂಡು ಹೋಗಿದ್ದಾರೆ. ನನ್ನ ಫ್ರೆಂಡ್ ಆದವರು, ನನ್ನ ಕ್ಲಾಸ್ಮೇಟ್ ಅವ್ರಿಗೆ. ತುಂಬಾ ಚೆನ್ನಾಗಿ ಹಾಂ ಸರ್, ಚೆನ್ನಾಗಿದೆ ಸರ್. ನಾನು ಯಾವಾಗಲೂ ಬಂದ್ರೆ ಅಲ್ಲಿ ಅವ್ರನ್ನೆಲ್ಲ ನಾನು ಮಾತಾಡ್ಸ್ಬಿಟ್ಟೆ ತಗೊಂಡು ಹೋಗೋದು. ಈ ಏರಿಯಾಗೆ ಬಂದಂತೂ ಇಲ್ಲಿ ಬಂದು ತಿನ್ಕೊಂಡು ಹೋಗೋದಂತೂ ಮಿಸ್ ಇಲ್ಲ. ಮೂರು ಐಟಮ್ ತಗೊಂಡಿದ್ವಿ, 3 ಸ್ವೀಟ್ಗಳಿದೆ. ನೀವೇ ಈ ಸ್ವೀಟ್ಗಳನ್ನ ನೋಡ್ಬೋದು. ಏನೊಂದು ದೂದ್ ಪೇಡ ಆಗಿರ್ಬೋದು, ಬರ್ಫಿ ಮತ್ತೆ ಜಾಮೂನು. ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಜಾಮೂನು ತುಂಬಾ ಬಿಸಿ ಬಿಸಿ ಇದೆ. ಹೌದು, ತುಂಬಾ ಹಾಟ್ ಜಾಮೂನ್ ಕೊಡ್ತಾ ಇದ್ದಾರೆ. ಈ ಜಾಮೂನ್ ಟೇಸ್ಟ್ ಹೇಗಿದೆ ಅಂತ ಇಂದಿನ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬಾನೇ ಸಾಫ್ಟ್ ಆಗಿರುವಂಥದ್ದು ಆ ಜಾಮೂನು. ಯಾವುದೇ ರೀತಿ ನಿಮಗೆ ಮಧ್ಯದಲ್ಲಿ ಹಾರ್ಡ್ ಇರುತ್ತಲ್ಲ ಆ ರೀತಿ ಇಲ್ಲ, ತುಂಬಾ ಬಿಸಿ ಬಿಸಿ ಇದೆ. ತುಂಬ ಸೂಪರ್ ಆಗಿದೆ. ಏನು ಬಾಯಿ ಜೊತೆ ಕರಗೋಗ್ತಾ ಇದೆ, ಈ ಥರ ಇದೆ ಟೇಸ್ಟು. ನೀವು ಯಾರು ಮಿಸ್ಸೇ ಮಾಡ್ಕೋಬಾರ್ದು. ಜಾಮೂನ್ ಅಂತೂ ಮಸ್ಟ್ ರೈಡ್ ಐಟಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೋ ಒಂದು ಬೈಟ್ಗೆ ಸಮಾಧಾನ ಆಗ್ತಾ ಇಲ್ಲ. ಕ್ಲಾಸಿಕ್ ಆಗಿದೆ. ನೆಕ್ಸ್ಟ್ ಏನೊಂದು ನೀವು ನೋಡ್ತಾ ಇರೋದು ಇದು ದೂದ್ ಪೇಡ. ಹೌದು, ಈ ದೂದ್ ಪೇಡ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಪ್ಯೂರ್ ಮಿಲ್ಕ್ದು. ತುಂಬಾನೇ ಸಗದಾಗಿದೆ. ಯಾವುದೇ ರೀತಿ ನೀವೇನು ಬೇರೆ ಕಡೆ ಎಲ್ಲ ತಿಂದಿರ್ಬೋದು, ಬರ್ಫಿ ಟೈಪ್ ಬಂದಿರುತ್ತೆ ಅಷ್ಟೇ, ಮಾಸ್ಟರ್ ಇರುತ್ತೆ. ಬಟ್ ಇದು ಏನು ಫ್ಲಾಟ್ ಆಗಿ ಮಾಡಿದ್ದಾರೆ ರೌಂಡ್ ಶೇಪಲ್ಲಿ. ಬಟ್ ಟೇಸ್ಟ್ ಅಂತೂ 10 out of 10 ಅಂತಾನೆ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ. ಇನ್ನು ಬರ್ಫಿ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಅದು ಬಂದಿನ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಬರ್ಫಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಸಗದಾಗಿದೆ. ಬಂದು ಮಸ್ಟರ್ಡ್ ಬರ್ಫಿ, ಜಾಮೂನು, ಸ್ವೀಟು, ಸಮೋಸ ಅಂತೂ ಎವರ್ ಕಂಡ್ರೆ. ಕಚೋರಿ, ಸಮೋಸ, ಏನು ಐಟಮ್ ಇದೆ ಎಲ್ಲರೂ ಈಗ ಆಲ್ಮೋಸ್ಟ್ ಟೇಸ್ಟ್ ಮಾಡಿಬಿಟ್ಟಿದ್ದೀವಿ. ಮೆನು ಇರೋಂಥ ಐಟಮ್ ಅಷ್ಟು ಐಟಮ್ನ ಈಗ ಟೇಸ್ಟ್ ಮಾಡಿದ್ವಿ. ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ನಾನು ಅಡ್ರೆಸ್ ಆಗಿರ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಬಾಯ್ ಬಾಯ್. ನಮಸ್ಕಾರ ಸರ್, ನವೀನ್ ಲಾಲ್ ಅಂತ ಸರ್. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರ್ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿರಲ್ಲ, ಇದು ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ದು 1980ಯಲ್ಲಿ. ನಮ್ಮ ಫಾದರ್ ಹೆಸರು ಕಿಶೋರಿ ಲಾಲ್ ಅಂತ. ಈ ಸರ್ಕಲ್ ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು. ಅಲ್ಲಿ ಚಿಕ್ಕ ಪೆಟ್ಟಿಗೆಯಲ್ಲಿ 1980ಯಲ್ಲಿ ಶುರು ಮಾಡಿದಾಗ ಒಂದು ಸಮೋಸ 4 ಆಣಿ 30 ಪೈಸಾ ಈ ತರ ಶುರುವಾತ್ ಮಾಡಿದ್ರು. ಅಲ್ಲಿಂದ 10 years ಅವ್ರು ಬಂತು. ಅಲ್ಲಿಂದ ನಮ್ಮ ಫಾದರ್ಗೆ ಬಂತು. ಫಾದರಿಂದ ನಮ್ಮ ಯಂಗರ್ ಬ್ರದರ್ಗೆ ಬಂತು. ಬ್ರದರ್ ಇಂದ ನಂಗೆ ಬಂತು. ಈ ತರ 45 years ಇಂದ ಈ ಬಿಸ್ನೆಸ್ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್ ಮಧ್ಯಾಹ್ನ ಒಂದು 3 ಗಂಟೆಗೆ ಶಾರ್ಪ್ ಓಪನ್ ಇರ್ತದೆ ಅಂಗಡಿ. ಹೌದು, ಬರೀ ಇಷ್ಟೇ 5 ಐಟಮ್ ಮಾಡೋದು. ಸಮೋಸ, ಕಚೋರಿ, ಪೇಡ, ಬರ್ಫಿ, ಜಾಮೂನು, ಜಿಲೇಬಿ ಇಷ್ಟೇ ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ತೀವಿ. 3 ಗಂಟೆಗೆ ಶುರು ಮಾಡ್ತೀವಿ. ರಾತ್ರಿ ಒಂದು 10-10:15 ಗಂಟೆ
ನೀವು ರಜೆ ಯಾವ ತರ ಮಾಡ್ತೀರಾ? ರಜಾ ಆಕ್ಚುಲಿ ನಮ್ದು ಇಲ್ಲ, ಸಂಡೇಸ್ ಓಪನ್ ಇದೆ. ಹೌದು, ರಜಾ ಇದೆ ಇಲ್ಲ ಅಂತಲ್ಲ, ಬಟ್ ಹಬ್ಬಗಳಿಗೆ ಮಾತ್ರ ನಾವು ರಜಾ ಮಾಡ್ತೀವಿ. ನಾರ್ಮಲ್ ವೀಕ್ಲಿ ಇಲ್ಲ ನಥಿಂಗ್, ಇಲ್ಲ ಯಾವ ತರದ್ದು ರಜಾ ಇಲ್ಲ ನಮ್ದು. ಬಟ್ ಹಿಂದೂಗಳದ್ದು ಹಬ್ಬ ಬಂತು, ಗೌರಿ ಗಣೇಶ ಬಂತು, ಯುಗಾದಿ ಬಂತು, ಈ ತರ ಪ್ರತಿಯೊಂದು ಹಬ್ಬಗಳಿಗೆ ಒಂದ್ 2 ದಿವಸ ರಜಾ ಇರ್ತದೆ. ತುಂಬಾ ಫೋಟೋಸ್ಗಳೆಲ್ಲ ಇದೆ, ರೇಟಿಂಗ್ಸ್ಗಳೆಲ್ಲ ಇದೆ. ಇದೆಲ್ಲ ನೀವು ಆಗಿಂದಲೂ ಕಲೆಕ್ಟ್ ಮಾಡಿ ಇಟ್ಟಿರಂತ ಇನ್ನೂ ಏನೋ ಇದೆ? ಅಲ್ಲ, ಹೇಳ್ಬೇಕಂತ ಹೇಳಿದ್ರೆ ಒಂದ್ ಕಾಲ್ ಭಾಗನೇ ನಾವು ಹಾಕಿರೋದು ಇಲ್ಲಿ. ಇನ್ನ ಸುಮಾರಿತ್ತು, ಮಾಡಕ್ ಆಗ್ಲಿಲ್ಲ. ಎಲ್ಲ ದೇವರ ಆಶೀರ್ವಾದ, ಜನಗಳು ಆಶೀರ್ವಾದ. ಏನ್ ನಿಮ್ಗೆ ಸ್ಪೆಷಾಲಿಟಿ ಸರ್? ಇಲ್ಲಿ ಸ್ಪೆಷಾಲಿಟಿ ಏನು? ಬೇರೆ ಕಡೆ ಸಮೋಸ ಏನ್ ಆಲೂ ಸಮೋಸ ಇರುತ್ತೆ, ಎಲ್ಲೋ ತರ ಇರುತ್ತೆ, ಮಸಾಲೆನೇ ಈ ತರ ಮಸಾಲೆ ಒಂದು ಟೇಸ್ಟ್ ಮಾಡಿಲ್ಲ. ಬಟ್ ಇಲ್ಲಿ ಮಸಾಲೆನೇ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ಪೆಷಾಲಿಟಿ ಸರ್ ಆಕ್ಚುಲಿ ಸಮೋಸಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮ್ದು ಚಟ್ನಿ ಅನ್ನಂತ ಇದೆಯಲ್ಲ, ಸಮೋಸಕ್ಕಿಂತ ಚಟ್ನಿಗೋಸ್ಕರ ಜನಗಳು ಈ ಕಡೆ ಬರ್ತಾರೆ. ನಮ್ದು ಚಟ್ನಿ ಯೂನಿಕ್ ಆಗಿದೆ. ಅದು ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಒಂದು 16, 17, 18 ಗಂಟೆ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ನಾವು ಹಾಕ್ತೀವಿ. ಅದು ತಾವು ತಿಂತಾ ಇದ್ರೆ ಚಟ್ನಿ ಅದ್ರ ಯೂನಿಕ್ ಟೇಸ್ಟ್. ಅದು ಖಟ್ಟಾನು ಅನ್ನಿಸ್ತದೆ, ನಿಮಗೆ ಖಾರಾನು ಅನ್ನಿಸ್ತದೆ, ಮೀಟಾನು ಅನ್ನಿಸ್ತದೆ. ಹಾಗಾಗಿ ಚಟ್ನಿಗೋಸ್ಕರ ಆಕ್ಚುಲಿ ಜನಗಳು ಬರ್ತಾರೆ. ದಯವಿಟ್ಟು ಬನ್ನಿ, ನಮ್ಮ ಸಮೋಸ ಟೇಸ್ಟ್ ಮಾಡಿ, ಚಟ್ನಿ ಟೇಸ್ಟ್ ಮಾಡಿ. ಯೂನಿಕ್ ಇದೆ. 45 ಇಯರ್ಸ್ ನಮ್ದು ಹಿಸ್ಟ್ರಿ ಇದೆ. ಎಲ್ಲ ಜನಗಳ ಆಶೀರ್ವಾದ ಫಾಲೋ ಮಾಡ್ತಾರೆ. ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ. ನೀವೇ ನೋಡ್ತಾ ಇದ್ದೀರಾ, ಈಗ ಜಿಲೇಬಿ ಟೇಸ್ಟ್ ಮಾಡ್ತಾ ಇದೀವಿ. ಜಿಲೇಬಿ ಒಂದು ತುಂಬಾನೇ ಬಿಸಿ ಬಿಸಿ ಇದೆ. ಫ್ಲೇವರ್ಫುಲ್ ಆಗಿದೆ ಜಿಲೇಬಿ. ತುಂಬಾ ಏನೊಂದು ರಸನ ಹೀರ್ಕೊಂಡು ತುಂಬಾ ಫ್ಲೇವರ್ಫುಲ್ ಆಗಿದೆ. ಕ್ರಿಸ್ಪಿ ಕೂಡ ಇದೆ, ಕ್ರಿಸ್ಪ್ ಆಗಿದೆ, ಚೆನ್ನಾಗಿದೆ. ಕೆಲವು ಕಡೆ ಫುಲ್ ಮೆತ್ತಗಾಗ್ಬಿಟ್ಟಿರುತ್ತೆ, ಆ ಥರ ಎಲ್ಲ ಯಾವುದೇ ರೀತಿ ಇಲ್ಲ. ಕ್ರಿಸ್ಪ್ ಆಗಿ ತುಂಬ ಚೆನ್ನಾಗಿದೆ. ಟೇಸ್ಟು ಬ್ಯಾಲೆನ್ಸ್ ಆಗಿದೆ, ಓವರ್ ಸೀನು ಇಲ್ಲ, ಪರ್ಫೆಕ್ಟ್ ಆಗಿದೆ.